ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಂದರದಪ್ಪ. ಭಾಳ ದಿನಗಳ ನಂತರ ನಾನು ಒಂದು ಅಪ್ಡೇಟ್ ಮಾಡಿದ್ದಿಲ್ಲ. ಸೊ ಕ್ರಿಕೆಟ್ ಬಗ್ಗೆ ನಾ ಏನು ಅದ್ರ ಬಗ್ಗೆ ಯಾವುದೂ ಒಂದು ವಿಡಿಯೋಸ್ ಮಾಡಿದ್ದಿಲ್ಲ. ಇವಾಗ ಸ್ವಲ್ಪ ನಮ್ಗೆ ಒಂಥರ ಬೇಜಾರಾಗು ಒಂದು ಸಿಚುವೇಶನ್ ಆಗ್ಬಿಟ್ಟೈತಿ. ಯಾಕಂತಂದ್ರೆ ನಮ್ಮ ಅಜಿಂಕ್ಯ ರಹಾನೆ ಅವರು ರಾಜೀನಾಮೆ ಕೊಟ್ರೆ ಅದೊಂದು ಎಲ್ಲೋ ಒಂದು ಕಡೆ ಬೇಜಾರು ಅನಿಸ್ತೈತಿ. ಅಜಿಂಕ್ಯ ರಹಾನೆ ಅವರ 278 ಅಂತ ಹೇಳಿ ಅವರು ಡಿಸೈನ್ ಮಾಡಿದ್ರೆ. ಸೊ ನಮ್ಮ ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡಿ ಆ ಒಂದು ಯಾರು ಇಲ್ಲದ ಟೈಮಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆಲ್ಸಿದ್ದ ನಮ್ಮ ಅಜಿಂಕ್ಯ ರಹಾನೆ ಅವರು. IPL ಒಳಗೂ ಚಲೋ ಒಂದು ಹೆಸರು ಮಾಡಿದ್ರು. ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಚಲೋ ಒಂದು ಅದ್ಭುತ. ಆಮೇಲೆ ಒಡೆ ಒಳಗೂ ಚಲೋ ಒಂದು ಅದ್ಭುತ ಒಂದು ಪ್ರದರ್ಶನ ಮಾಡ್ಯಾರ. ಓಪನಿಂಗ್ ಬಂದು ಅವ್ರ ಏನಂದ್ರೆ ಅವ್ರ ಬ್ಯಾಟಿಂಗ್ ಆಟನ ಒಂದು ಅನಾಹುತಿತ್ತು. ಯಾಕಂತಂದ್ರೆ ಅವರು ಆಡುವ ಪ್ರತಿಯೊಂದು ಅವರು ಶಾರ್ಟ್ಸ್ ಆಗಿರ್ಬೋದು ಎಲ್ಲಾನು ಎಲ್ಲೋ ಒಂದು ಕಡೆ ನಮಗೆ ವೀರೇಂದ್ರ ಸೆಹ್ವಾಗ್ ನೆನಪಾಗ್ತಿದೆ. ಖುಷಿ ಆಯ್ತು, ಖುಷಿ ಇದ್ದಾಗ. ಬಟ್ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಅದೊಂದು ಸಲ ದುಃಖ ಐತಿ. ಪಾಪ ಅವರ ಒಂದು ರಾಜೀನಾಮೆ ಬಗ್ಗೆ ಹೇಳುವ ಮುಂದೆ ಅವ್ರ ಕಣ್ಣೊಳಗೆಲ್ಲ ನೀರು ಬರತ್ತೈತೆ. ಸೊ ಎಷ್ಟು ದುಃಖದಿಂದ ಹೇಳತ್ತಿದ್ರೆ ಭಾಳ ಕೂಲ್ ಕ್ಯಾಪ್ಟನ್ ಅಂತಂದ್ರೆ ಭಾಳ ಒಂದು ಸಂಭಾಯಿತ ಅಂತ ಒಬ್ಬ ಕ್ಯಾಪ್ಟನ್ ನಮ್ದು ಇಂಡಿಯಾ ಟೀಮ್ದು. ಸೊ ಅಂಥ ಒಬ್ಬ ಕ್ಯಾಪ್ಟನ್ ಎಲ್ಲಿ ಯಾರ ಮೇಲೆ ಆ್ಯಂಗ್ರಿ ಮಾಡ್ಬೇಕು, ಯಾರು ಏನು ಮಾಡ್ಬೇಕು ಇನ್ನೂ ಒಂದು ಯಾರ ಮೇಲೆ ಸಿಟ್ಟಾಗೋದು ಆದಾಗಲಿ ಏನು ಮಾಡಲ್ಲ ಅವರು. ಅಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ಒಂದು ಕ್ಯಾಪ್ಟನ್. ಮತ್ತು ಇನ್ನೊಂದು ಆಫ್ಘಾನಿಸ್ತಾನ ಮೇಲೆ ಏನಿತ್ತಲ್ಲ ಟೆಸ್ಟ್ ಸೀರೀಸ್, ಟೆಸ್ಟ್ ಸೀರೀಸ್ ಇದ್ದಾಗ ಟೆಸ್ಟ್ ಮ್ಯಾಚ್ ಇಂಡಿಯಾ ಗೆದ್ದ ಆಮೇಲೆ ಪಾಪ ಅವರೆಲ್ಲ ಸೋತಾಗ ಅವ್ರ ಪ್ರೈಸ್ ಏನು ಒಂದು ಕಪ್ ಕೊಡಬೇಕಾದ್ರೆ ಫೋಟೋ ಸೆಷನ್ ಒಳಗೆ ಅವ್ರನ್ನೂ ಒಂದು ಟೀಮ್ ಕರ್ಕೊಂಡು ಅವ್ರಿಗೆ ಮುಂದಿಟ್ಕೊಂಡು ಫೋಟೋ ಸೆಷನ್ ಮಾಡಿದರೆ. ಸೊ ಅಂಥ ಒಂದು ದೊಡ್ಡ ವ್ಯಕ್ತಿ, ಅಂಥ ಒಂದು ಒಳ್ಳೆಯ ಗುಣ ಇರುವಂಥ ಒಬ್ಬ ವ್ಯಕ್ತಿ ನಮಗೂ ಎಲ್ಲ ಒಂದು ಕಡೆ ಭಾಳ ಬೇಜಾರಾಗೈತೆ. ಯಾಕಂತಂದರೆ ಯಾರು ಇಲ್ಲ ಟೈಮಾಗ ಬಂದು ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಇದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಳಗೆ ಯಾರೂ ಇಲ್ಲ. ವಿರಾಟ್ ಕೊಹ್ಲಿನೂ ಏನೋ ಪರ್ಸನಲ್ ಫಾರ್ಮ್ ಐತಂತೆ, ಅವರು ಸೀರೀಸ್ ಬಿಟ್ಟು ಹೋಗ್ಬಿಟ್ರೆ. ಆಮೇಲೆ ಯಾರು ಇಲ್ಲ ಟೈಮಲ್ಲಿ ಅವರ ಒಂದು ನಾಯಕತ್ವ ತೊಗೊಂಡೆ ಆ ಒಂದು ಸೀರೀಸ್ ಏನೈತಲ್ಲ ಗೆಲ್ಲಿಸ್ಬಿಟ್ರೆ. ಆಸ್ಟ್ರೇಲಿಯಾಕ್ಕೆ 2021 ಆಸ್ಟ್ರೇಲಿಯಾಕ್ಕೆ ಮುಟ್ಟಿ ನೋಡ್ಕೊಳ್ಳೋಂಥ ಒಂದು ಹೆದರಿಕೆಯನ್ನು ತೋರಿಸಿದ್ರೆ ನಮಗೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಶಿಪ್ ಭಾಳ ಇಷ್ಟ ಆಗಿತ್ತು. ಇರಲಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಿಮ್ಮ ಪ್ರಕಾರ ನೀವು ಏನಾರ ಅಜಿಂಕ್ಯ ರಹಾನೆ ಅವ್ರಿಗೆ ವಿಶ್ ಮಾಡಬೇಕಾಗಿತ್ತು ಅನಿಸಿತ್ತು ಅಂತಂದರೆ ದಯವಿಟ್ಟು ಈ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಆ್ಯಂಡ್ ಅಜಿಂಕ್ಯ ರಹಾನೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ. ಬಾಯ್.